ಕಂಬಾರ್ ಕವಿತೆ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮಗೆ ಕಂಬಾರ್ಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದ್ರ ಬಗ್ಗೆ ನಾವು ಖುಷಿ ಪಡಲು ಸಾಕಷ್ಟು ಕಾರಣಗಳಿವೆ. ಆದರೆ ಇನ್ನೊಂದು ವಿಚಾರ ನನಗೆ ಪ್ರಸ್ತಾಪ ಮಾಡಬೇಕನ್ಸುತ್ತೆ ಚಂಪಾ ಸರ್ ಜೊತೆಗೆ. ಸರ್, ಕನ್ನಡಕ್ಕೆ ಇದು 8ನೇ ಪ್ರಶಸ್ತಿ. ಅಂದರೆ ಒಂದೊಂದು ಪ್ರಶಸ್ತಿ ಬಂದಾಗ ಒಂದೊಂದು ರೀತಿ ಸಂಭ್ರಮ ಆಗುತ್ತೆ. ನಾವು ಕಂಬಾರ್ ಅವರಿಗೆ ಸಿಕ್ಕಿರೋದು ಕನ್ನಡದ ದೃಷ್ಟಿಯಿಂದ, ಕನ್ನಡ ಭಾಷೆಯ ದೃಷ್ಟಿಯಿಂದ, ಕನ್ನಡದ ಬೆಳವಣಿಗೆಯ ದೃಷ್ಟಿಯಿಂದ, ಅಥವಾ ಒಟ್ಟಾರೆ ಭಾರತೀಯ ಪರಿಪ್ರೇಕ್ಷ್ಯದಲ್ಲಿ ಕನ್ನಡವನ್ನು ನೋಡಿದರೆ ನಿಮ್ಗೆ ಯಾವ ರೀತಿ ಇದು ಒಂದು ಮೆಟ್ಟಿಲು ಹತ್ತಿದೆ ಅನಿಸ್ತೈತೆ ನಿಮಗೆ? ಇಲ್ಲ, ಈ ಪ್ರಶಸ್ತಿಗಳಿಗೂ ಮತ್ತು ಕನ್ನಡದ ಗತಿಸ್ಥಿತಿಗೂ ನೇರವಾದ ಸಂಬಂಧ ಇಲ್ಲ. ಯಾವುದೇ ಭಾಷೆಗೆ ಅಥವಾ ಸಾಹಿತ್ಯಕ್ಕೆ ತನ್ನದೇ ಆದಂಥ ಒಂದು ಅಲೆಯ ಇರ್ತದೆ. ಊಟ, ನಡಿಗೆ, ಇವು ಪ್ರಶಸ್ತಿಗಳು ಆಕಸ್ಮಿಕ, ಇವು ಸಹಜವಾಗಿ ಬಂದ ಪ್ರಶಸ್ತಿಗಳಲ್ಲ. ಪ್ರಶಸ್ತಿಗಳು ಬರಬೇಕಾದ್ರೆ ಏನೇನು ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಲ್ಲ. ಪ್ರತಿಭೆ ಬೇಕು, ಆಮೇಲೆ ಪರಿಶ್ರಮ ಬೇಕು, ಆಮೇಲೆ ಪರಿಸರ ಬೇಕು. ಇವು ಮೂರೂ ಕೂಡಿದಾಗ ಪ್ರಶಸ್ತಿಗಳು ಲಭಿಸ್ತಾವೆ. ಆ ದೃಷ್ಟಿಯಿಂದ ಪ್ರಶಸ್ತಿಗಳ ಮಾನದಂಡ ಇಟ್ಕೊಂಡು ನಾವು ಕನ್ನಡದ ಸಾಹಿತ್ಯದ ಲಯವನ್ನು ಗುರುತಿಸಲಿಕ್ಕೆ ಆಗೋದಿಲ್ಲ, ಆಗಬಾರ್ದು. ಓಕೆ, ಬಳಿಗಾರ್ ಸರ್, ನನ್ನ ಕುತೂಹಲ ಏನಂದರೆ, ನಮ್ಗೆ ಯಾಕೆ ಜ್ಞಾನಪೀಠ ಪ್ರಶಸ್ತಿ ಬಹಳ ಮಹತ್ವದ್ದಾಗುತ್ತೆ ಅಂತಂದ್ರೆ, ಈ ಎಲ್ಲ ಅಂಶಗಳ ಹೊರತಾಗಿಯೂ ನಾವು ಅದನ್ನು ಒಂಥರ ಭಾರತೀಯ ಪರಿಪ್ರೇಕ್ಷ್ಯದ ನೋಡ್ತೀವಿ. ಹಿಂದಿಗೆ 7 ಬಂದಾವು, ನಮ್ಗೆ 8 ಬಂದಾವು, ಅಥವಾ ಭಾರತೀಯ ಎಲ್ಲ ಭಾಷೆಗಳು ನಾವು ಜಾಸ್ತಿ ಬಂದವ, ನಮಗೆ ಕನ್ನಡದ ಬಗ್ಗೆ ಹೆಮ್ಮೆ ಮೂಡ್ಸಕ್ಕೆ ಅದೊಂದು ಸಾಧನ. ಹೌದಿಲ್ರಿ? ಯಾಕಂತಂದ್ರೆ ಕನ್ನಡದ ಹಿರಿಮೆ ಗರಿಮೆಯನ್ನು ಹೇಳುವಾಗ ನಾವು ಪಂಪರನ್ನು ಅಲ್ಲಿಂದ ಶುರು ಮಾಡ್ತೀವಿ. ಅದಕ್ಕಿಂತ ಮೊದಲಿನ ಶಿಲಾಶಾಸನಗಳನ್ನ ಉಲ್ಲೇಖ ಮಾಡ್ತೀವಿ. ಆಧುನಿಕ ಸಂದರ್ಭದಲ್ಲಿ ಬೇಂದ್ರೆ, ಕುವೆಂಪು, GSS, ಕಂಬಾರ್, ನಿಸ್ಸಾರ್, ಹಿಂಗೆ ನಾವು ಹೇಳ್ಕೊಂತ ಹೋಗುವಾಗ ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ದೊರಕಿಸಿಕೊಡ್ಬೇಕಾದ್ರೆ ಇವೆಲ್ಲವನ್ನು ಹೇಳಿದ್ವಿ ನಾವು. ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಶರೀಫರು, ಸರ್ವಜ್ಞ, ಇವರೆಲ್ಲರನ್ನು ಹೇಳ್ಕೊತ ಬಂದು ಆಧುನಿಕ ಸಾಹಿತ್ಯಗಳ ಬಗ್ಗೆ ಹೇಳ್ತಾ ಕನ್ನಡದ ಹಿರಿಮೆಯನ್ನು ನಾವು 7 ಅತ್ಯುನ್ನತ ಪ್ರಶಸ್ತಿಗಳಾದಂಥ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದನ್ನು ಕಾಣಬಹುದು ಅಂತೇಳಿ ರಾಷ್ಟ್ರಪತಿಗಳ ಎದುರಿಗೆ ಮತ್ತು ಇನ್ನಿತರ ಮಹನೀಯರ ಎದುರಿಗೆ ನಾವು ಕೇಂದ್ರ ಸರ್ಕಾರದಲ್ಲಿ ಹೇಳಿದ್ವಿ. ಅವಾಗ ನಿಯೋಗ ತೊಗೊಂಡು ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ. ಅಂದರೆ ಒಂದು ಭಾಷೆನ ಸರ್ ಹೇಳ್ದಂಗೆ ಅದರಿಂದಾಗೇ ಒಂದು ಭಾಷೆ ದೊಡ್ಡದು ಆಗ್ತದೆ ಅನ್ನೋದನ್ನು ಖಂಡಿತ ಯಾರೂ ಒಪ್ಪೋದಿಲ್ಲ. ಆದಾಗ್ಯೂ ಕೂಡ ಒಂದು ಮಾನದಂಡ ಇರ್ತದೆ. ಈ ಸರು MA, ಪ್ರೊಫೆಸರ್, ಹಿಂಗೆ ಅವ್ರ ಕೆಳಗೆ ಅವ್ರ ಮೇಲೆ PhD ಮಾಡಿರೋ ಜನ ಅನ್ನೋದು ಅದು ಒಂದು, ಅಂದರೆ ಹಂಗೆ ಮಾಡಿದಕ್ಕೆ ಅವ್ರು ದೊಡ್ಡರಾಗೋದಲ್ಲ. ಆದರೆ ದೊಡ್ಡಸ್ತಿಕೆಯನ್ನು ಮಾನಿಯಲಿಕ್ಕೆ ಕೆಲವೊಂದು ಮಾಪಕಗಳು ಇರ್ತಾವೆ, ಸಕ್ಸಸ್ ಇಂಡಿಕೇಟರ್ಸ್. ಆ ಮಾಪಕಗಳಲ್ಲಿ ಸಾಹಿತ್ಯದೊಳಗೆ ಜ್ಞಾನಪೀಠ ಅನ್ನೋದು ಅತ್ಯಂತ ದೊಡ್ಡದು. ಹಂಗೆ ನಾವು 7 ಪ್ರಶಸ್ತಿಗಳು ಬಂದಿವೆ ಅಂತ ಹೇಳಿದಾಗ ರಾಷ್ಟ್ರಪತಿಗಳು, ಗೃಹ ಸಚಿವರು, ಅಲ್ಲಿಯ ಸಭಾಧ್ಯಕ್ಷರು ಇತ್ಯಾದಿಗಳೆಲ್ಲ ಅಂದರೆ ಒಂಥರ ಜ್ಞಾನಪೀಠ ಅಂದರೆ ಸಾಹಿತ್ಯದ ಉತ್ಕೃಷ್ಟ ಒಂದು ಮಟ್ಟ ಅಂತ. ಆ ದೃಷ್ಟಿಯಿಂದ ನಮಗೆ ಕನ್ನಡಕ್ಕೆ ನಮ್ಮ ಹಿರಿಮೆಯನ್ನು ಸಾರಲಿಕ್ಕೆ, ಜಗತ್ತಿಗೆ ತೋರಿಸಿಕೊಡ್ಲಿಕ್ಕೆ ಇದು ಒಂದು ಅತ್ಯಂತ ಸೂಕ್ತವಾದ ಉದಾಹರಣೆ ಅಂತ ನಾನು ಹೇಳ್ಬೋದು. ವೆರಿ ಟ್ರೂ. ಸಂಗೀತ ಕಟ್ಟಿರೋ ಜೊತೆ ಮಾತಾಡೋಕ್ಕಿಂತ ಮುಂಚೆ ಸರ್, ನನಗೇನಂದ್ರೆ ಕುತೂಹಲ, ಅವರು ನಾವು ಕಂಬಾರ ಕವಿತೆ ಅಂತ ಹೆಸರಿಡ್ತೀವಿ. ಅವರ ಎಲ್ಲ ನನಗೆ ಅದು ಭಾಳ ಸೂಕ್ತ ಅಂತ ನನಗನ್ಸುತ್ತೆ. ಯಾಕಂದ್ರೆ ಅವ್ರು ನಾಟಕಕಾರರಾಗಿದ್ದು, ಅವ್ರ ಗದ್ಯವನ್ನು ಬರೆದ್ರು, ಅವ್ರ ಕಥೆಗಳನ್ನ ಬರೆದ್ರು ಕೂಡ, ಅವ್ರ ಆ ಕವಿತೆ ಆ ಎಲ್ಲದರೊಳಗೆ ಐತೆ ಅಂತ ನನಗನ್ನಿಸ್ತೈತಿ. ಅವರೆಲ್ಲ ಬರಹದಲ್ಲೂ, ಅವ್ರ ಗದ್ಯದಲ್ಲೂ ಕೂಡ, ಅವರ ಚಕೋರಿಯಲ್ಲೂ ಕೂಡ, ಅವ್ರು ಬೇರೆ ಬೇರೆ ಎಲ್ಲದರಲ್ಲೂ ಗದ್ಯ ಓದಿದ್ರು ಒಂಥರ ಪದ್ಯ ಓದಂಗೆ ಅನಿಸುತ್ತೆ, ಅಥವಾ ಕವಿತ್ವ ಕಾಣುತ್ತೆ ನನಗೆ. ನನ್ನ ಕುತೂಹಲ ಏನಂದ್ರೆ, ನಿಮಗೆ ಕಂಬಾರರ ಕವಿತೆ ಅಂದರೆ ಯಾವ ಕವಿತೆ ನನಗೆ ಬರ್ತೈತಿ? ಆ ಹಾಡನ್ನು ನೀವು ಹಾಡ್ಬೋದಾ? ಇಲ್ಲ, ಹಾಡ್ಲಿಕ್ಕೆ ಆಗೋದಲ್ಲ. ಮೊದಲನೇದು. ಎರಡನೇದು, ಕಂಬಾರ ಅಂದ್ರೆ ಕವಿತೆ. ಕವಿತೆ ಅಂದರೆ ಅದೊಂದು ಸಾಹಿತ್ಯ ಪ್ರಕಾರ ಅಲ್ಲ. ಕಾವ್ಯ ಅನ್ನೋದು ಅದು ಸಾಹಿತ್ಯದ ಒಂದು ಗುಣ, ಒಂದು ಧರ್ಮ. ಅದು ಬ್ಯೂಟಿಫುಲ್. ಹೌದಲ್ಲ? ಕರೆಕ್ಟ್ ಸರ್. ಈಗ ನಾನು ಬರೋ ಪದ್ಯದೊಳಗೂ ಕಾವ್ಯ ಇರ್ಬೋದು, ಗದ್ಯದೊಳಗೂ ಕಾವ್ಯ ಇರ್ಬೋದು, ನಾಟಕ, ಕಥೆ. ನಾ ಸುಮ್ಮನಿದ್ರೆ ನನ್ನ ಮೌನದೊಳಗೂ ಸಹಿತ ಒಂದು ಕಾವ್ಯ ಇರ್ಬೋದು. ಕಾವ್ಯ ಅಂದರೆ ಧ್ವನಿ ಹೇಳೋ ಒಂದು, ಅದಕ್ಕೆ ವಿಸ್ತಾರವಾದಂಥ ಅರ್ಥಗಳಿರ್ತಾವಲ್ಲ, ಅದಕ್ಕೆ ಸಾಮಾನ್ಯವಾಗಿ ನಾವು ಕಾವ್ಯ ಅಂತೇವೆ. ಕಂಬಾರ ಮೂಲ ಗುಣ ಕವಿ. ಅದು ನಾಟಕ ಬರೆದ್ರೆ ಅವರು ಕಾವ್ಯದಲ್ಲಿ ಪಡೆದಂಥ ಯಶಸ್ಸನ್ನು ನಾಟಕದಲ್ಲಿ ಪಡೆದಿಲ್ಲ. ತೀರಿ ಇತ್ತೀಚೆಗೆ ಶಿವರಾತ್ರಿ ಅಂತ ಒಂದು ಭಾಳ ಮಹತ್ವಾಕಾಂಕ್ಷೆಯ ಒಂದು ನಾಟಕವನ್ನು ಬರೆದರು. ಆದರೆ ನನಗಷ್ಟು ಸಮಾಧಾನ ಆಗಲಿಲ್ಲ. ಮತ್ತು ಬೇರೆ ಮೂಲ ಗುಣ ಕವಿ, ಆ ನೆಲದ ಗುಣ ಅದು. ಮತ್ತು ಅವ್ರು ಧಾರವಾಡ ಪೇಡೆ ಅಂತಂದರು. ಧಾರವಾಡ ಪೇಡೆ ಅನ್ನೋದಕ್ಕಿಂತ ಬೆಳಗಾವಿ ಕುಂದ ಅಂತ ಹೇಳ್ಬೇಕಾದ್ರೆ ಗೋಕಾಕ್ ಕರದಂಟು ಅದು ಹೇಳಿತ. ಆ ದೃಷ್ಟಿಯಿಂದ ಆ ಭಾಷೆಯ ಸತ್ವ
ಅದರ ಎಲ್ಲ ಸೂಕ್ಷ್ಮಗಳನ್ನು ಧ್ವನಿ ತರಂಗಗಳನ್ನು ಹಿಡಿದುಕೊಂಡು ಸಹಜವಾದ ರೀತಿಯೊಳಗೆ ತಿಣಿಕ್ಯಾಡಿ ಅಲ್ಲ. ಡಿಕ್ಷ್ನರಿ ನೋಡಿ ಕನ್ನಡ ಶಬ್ದ ಬಳಸೋದು ಬೇರೆ, ಸಹಜ ಮಾತಿನೊಳಗೆ ಕನ್ನಡ ಬಳಸೋದು ಬೇರೆ ಐತಲ್ಲ, ಅದರೊಳಗೆ ಕಂಬಾರ ಎತ್ತಿದ ಕೈ. ನಿಮ್ಮ ಫೇವ್ರೇಟ್ ಕವನ ಯಾವುದು ಸರ್? ಇಲ್ಲ ನನಗೆ ಹಂಗ ಫೇವ್ರೇಟ್. ಅಲ್ಲಿ ನೆನಪು ಯಾವ್ದು ಬರುತ್ತೆ ಸರ್ ನಿಮಗೆ? ಮಾವೋತ್ಸೆ ತುಂಗ ತುಂಗ ಸ್ವಲ್ಪ ಹಾಂಟ್ ಮಾಡೋ ಒಂದು ಪದ್ಯ. ಆದರೆ ನನಗೆ ವೈಯಕ್ತಿಕವಾಗಿ ಫೇವ್ರೇಟ್ ಪದ್ಯಗಳು ಯಾರೂ ಇಲ್ಲ, ಫೇವ್ರೇಟ್ ಕವಿಗಳು ಯಾರೂ ಇಲ್ಲ. ಒಟ್ಟಾರೆ ಒಳ್ಳೆಯ ಪದ್ಯ, ಒಳ್ಳೆಯ ಕವಿ ಸಿಕ್ಕರೆ ನಾನೊಬ್ಬ ಓದುಗರಾಗಿ, ಒಬ್ಬ ವಿದ್ಯಾರ್ಥಿಯಾಗಿ ಇದನ್ನು ನಾನು ಯಾವಾಗಲೂ ಅಭ್ಯಾಸ ಮಾಡ್ತಿರ್ತೇನೆ. ಮೊಟ್ಟ ಮೊದಲು ನಾನೊಬ್ಬ ಮಾಸ್ತರ್ ಆಗಿರೋದ್ರಿಂದ, ಒಬ್ಬ ಬರಹಗಾರ ಆಗಿರೋದ್ರಿಂದ ನನಗೆ ಮೂಲ ಪ್ರಮಾಣ ಪಠ್ಯ, ಎದುರಿಗಿನ ಪಠ್ಯ ಏನೈತಲ್ಲ ಅದು ಬಹಳ ಮುಖ್ಯ. ಆಮೇಲೆ ಪಠ್ಯೇತರವಾದಂಥ ಆಯಾಮಗಳ ಬಗ್ಗೆ ಸಹಿತ ಕಂಬಾರ ವಿಷಯದೊಳಗೆ ನಾನು ಸಾಕಷ್ಟು ಮಾತಾಡ್ಬೋದು. ಎಸ್ ಮೇಡಮ್, ನಿಮ್ಮ ಹಾಡು ಧಾರವಾಡದ ಕೇಕ್ ಧಾರವಾಡ ಪೇಡೆ ತಿಂದಷ್ಟು ಖುಷಿ ಆಗ್ತದೆ ಅಂತಂದೆ. ಹಂಗೆ ಗೋಕಾಕ್ ಕರೆದಂಟು ತಿಂದಷ್ಟು ಗೋಕಾಕ್ದವ್ರಿಗಾಗಲಿ ಅಥವಾ ಇಲ್ಲಿ ಮೈಸೂರು ಪಾಕ್ ಆಗಲಿ, ಕಂಬಾರರ ಸಾಹಿತ್ಯ ಇಟ್ಸ್ ಸೋ ಸ್ವೀಟ್ ಬಿಕಾಸ್ ಹಿ ಸಿಂಗ್ಸ್ ಹಿಸ್ ಲಿಟ್ರೇಚರ್. ಹಿ ಜಸ್ಟ್ ಡಾಂಟ್ ರೈಟ್ಸ್, ಬರೆಯೋದಿಲ್ಲ, ಹಾಡ್ತಾರೆ ಅವರು. ಈಗ ಸರ್ ಕೆಲವೊಂದು ಬಹಳ ಒಳ್ಳೆ ಮಾತುಗಳನ್ನ ಹೇಳಿದರು. ಅವರ ಸಾಹಿತ್ಯ ಇಷ್ಟು ವಂಡರ್ಫುಲ್. ಅದೊಂದು ಇದನ್ನು ತಗೋತಂದ್ರೆ, ಈಗ ಒಂದು ಗಾದಿ ಮಾತು ಆಡು ಮುಟ್ಟದ ಸೊಪ್ಪಿಲ್ಲ, ಬೇಂದ್ರೆಯವ್ರ ಬಗ್ಗೆ ಹೇಳ್ತಾರೆ, ಎಲ್ಲ ಪದ ಅನ್ನೋ ತೊಗೊಂಡ್ಬಿಟ್ಟಾರ ಅಂತ. ಕಂಬಾರ ಸಾಹಿತ್ಯದಾಗ ಕೆಲವೊಂದು ಹಾಡುಗಳಿಗೆ ಅವರು ಕಾನ್ಸೆಪ್ಟ್ ಆಗಲಿ ಅಥವಾ ಸಿನಿಮಾಕ್ಕೆ ಬಳಕೆ ಆಗಿದ್ದೇ ಆಗಿರಬಹುದು, ಅಥವಾ ಬೇರೆ ಯಾವುದೋ ಒಂದು ಆಲ್ಬಮ್ಗೆ ತೊಗೊಂಡಿದ್ದೇ ಇರ್ಬೋದು. ಯಾವ ಒಂದು ಕಾನ್ಸೆಪ್ಟ್ ಸಲುವಾಗಿ ಅವ್ರು ಬರೋದು ಅದನ್ನು ಹಾಡಲ್ಪಡುತ್ತೋ ಅದನ್ನು ಅದರ್ ಸೈಡ್ ಆನ್ ದ ಕಾಂಟ್ರರಿ ನೋಡಿದಾಗ ಅದು ಬೇರೆ ನಾನಾ ಅರ್ಥಗಳನ್ನ ಕೊಡ್ತಕ್ಕಂಥ ಒಂದು ಗೀತೆಯಾಗಿ ಮಾರ್ಪಾಡಾಗ್ತದೆ. ಫಾರ್ ಎಕ್ಸಾಂಪಲ್, ಇದು ಸುಬ್ಬಣ್ಣ ಅವರಿಗೆ, ಶಿವಮೊಗ್ಗ ಸುಬ್ಬಣ್ಣ ಅವರಿಗೆ ಪ್ರಥಮವಾಗಿ ರಾಷ್ಟ್ರ ಪ್ರಶಸ್ತಿ ಕೊಟ್ಟಂತಹ ಕಾಡು ಕುದುರೆ. ಇಟ್ ವಾಸ್ ದ ಫಸ್ಟ್ ಪ್ಲೇಬ್ಯಾಕ್ ಅವಾರ್ಡ್ ಕರ್ನಾಟಕಕ್ಕೆ, ವಿಶೇಷವಾಗಿ 1979 ಒಳಗೆ. ಕಾಡು ಕುದುರೆ ಓಡಿ ಬಂದಿತ್ತು. ಅದು ಬಳಸಿರತಕ್ಕಂಥ ಇದು ಬೇರೆ, ಸಂದರ್ಭ ಬೇರೆ, ಅದರದ್ದು ಅರ್ಥ ಬೇರೆ. ಆದರೆ ಅದೊಂದು ಪಕ್ಕಾ ಒಂದು ಜನಪದ ಶೈಲಿಯ ಒಂದು ಜನಪದ ಗೀತೆಯಾಗಿ ಮಾರ್ಪಾಡಾಗ್ತದೆ ನಾವು ಸ್ಟೇಜ್ ಮೇಲೆ ಹಾಡ್ಬೇಕಾದ್ರೆ. ಯಾಕಂದ್ರೆ ಅದ್ರ ಗತಿ ಹಂಗದ. ಊರಿನಾಚೆ ದೂರ ದಾರಿ ಶುರುವಾಗೋ ಜಾಗದಲ್ಲಿ, ಊರಿನಾಚೆ ದೂರ ದಾರಿ ಶುರುವಾಗೋ ಜಾಗದಲ್ಲಿ, ಮೂಡ ಬೆಟ್ಟ ಸೂರ್ಯ ಹುಟ್ಟಿ ಹಸಿರಿನ ಗುಟ್ಟ ವಾಡೇವಲ್ಲಿ, ಮುಗಿದೇ ಇಲ್ಲದ ಮುಗಿಲಿನಿಂದ ಜಾರಿ ಬಿದ್ದ ಉಲ್ಕಿ ಹಂಗ ಕಾಡಿನಿಂದ ಚಂಗನ ನಗೆದಿತ್ತ, ಕಾಡು ಕುದುರೆ ಓಡಿ ಬಂದಿತ್ತ. ಇದು ತ್ವರಿತಗತಿಯೊಳಗೆ ಇದನ್ನು ಯಾರು ಲೈವ್ ಹಾಡಿದ್ರೆ ಇದು ಪಕ್ಕಾ ಜನಪದ ಶೈಲಿಯ ಒಂದು ಗೀತೆ ಅನ್ನಿಸ್ತದೆ. ಬಳಸಿದ ಸಂದರ್ಭ, ಬರೆದ ಸಂದರ್ಭ ಬೇರೆ ಆದ್ರೂ ಕಂಬಾರರಿಗೆ ಅದೊಂದು ವಿಶೇಷವಾದ ಆನ್ ದ ಕಾಂಟ್ರರಿ ಒಂದು ಸಾಹಿತ್ಯ ಪದ ಬಳಕೆ ಅಥವಾ ಒಂದು ಕಾನ್ಸೆಪ್ಟ್ ಬಳಕೆ ಒಂದು ವಿಶೇಷವಾದಂಥ ಅವ್ರಿಗೆ ಅದೊಂದು ಶಕ್ತಿ ಇದೆ ಅಂತ ನಾನು ಬಹಳ ಸಣ್ಣಕ್ಕೆ ವಿಶ್ಲೇಷಣೆ ಮಾಡೋದಕ್ಕೆ, ಬಟ್ ಸ್ಟಿಲ್ ಐ ಫೀಲ್. ಹಾಗಾಗಿ ಇದೊಂದು ವಿಶೇಷವಾದಂಥ ಗೀತೆ. ಹಾಗೆ ಇನ್ನೊಂದು ಚರಣದಾಗ, ನೆಲ ಒದ್ದು ಗುದ್ದ ತೋಡಿ ಗುದ್ದಿನ ಬದ್ದಿ ಒತ್ತಿಯಾಗಿ ವರ್ತಿ ನೀರು ಭರ್ತಿಯಾಗಿ ಹರಿಯುವ ಹಂಗ ಹೆಜ್ಜೆ ಹಾಕಿ ಏಳುಕೊಳ್ಳ ತಿಳ್ಳೆ ಆಡಿ ಕಳ್ಳೆ ಮಳ್ಳೆ ನಮ್ಮ ಪದಗಳ ಬಳಕೆ ನೋಡ್ರಿ. ಕಳ್ಳೆ ಮಳ್ಳೆ ಕಪಾಟಗಳು ನಾವು ಆಟ ಆಡ್ತಿದ್ವಲ್ಲ, ಕಣ್ಣು ಮುಚ್ಚಲ ಕಳ್ಳೆ ಮಳ್ಳೆ, ಅದೊಂದು ತಿರುಕೋತ ಹಾ, ಅವೆಲ್ಲ ಪದ ಬಳಕೆ ಆ ಜನಪದ, ಆ ನಾಡಿನ, ಆ ಮಣ್ಣಿನ ಸೊಗಡನ್ನ ಪಸರಿಸ್ತಾವ. ಹಾಗಾಗಿ ಅವ್ರದ್ದೊಂದು ಪಕ್ಕಾ ನೇಟಿವಿಟಿಗೆ ಸೇರಿದಂಥ ಒಂದು ಸಾಹಿತ್ಯ. ಶಾಸ್ತ್ರೀಯ ಮೂಲ ಅಂತ ಸರ್ ಹೇಳಿದರು. ಎಸ್, ಹೀ ಈಸ್ ಟು ದ ಕೋರ್ ಶಾಸ್ತ್ರೀಯ. ಮೇಡಮ್, ಕೊನೆದಾಗ ಏನಾದ್ರು ಆಡ್ಬೋದಾ ನೀವು? ನಂಗೆ ಟೈಮ್ ಇನ್ನೂ ಭಾಳ ಕೇಳ್ಬೇಕು. ಇನ್ನೊಂದು ಯಾವ್ದಾರ ಮೂಡಲಮನೆಯ ಮಹಾನವಮಿ, ಮೂಡಲಮನೆ ಹೆಂಗ್ ಸೆನ್ಸೇಷನ್ ಆಯ್ತು. ಮಹಾನವಮಿ ಹಾಡು ನನಗೆ ಪರ್ಸನಲ್ ಫೇವ್ರೇಟ್. ಯಾಕಂತಂದ್ರೆ ಕಣ್ಣು ಮುಚ್ಕೊಂಡು ಅದನ್ನ ಹಾಡಿದ್ರೆ ತುಂಗೆ ಹರಿತಾ ಕಣ್ಣು ಮುಂದೆ ಬರ್ತಾಳೆ ಯಾವಾಗ್ಲೂ. ಕೈಯ ಮುಗಿಯುವೆ ನಾ, ಕೈಯ ಮುಗಿಯುವೆ, ದಡಗಳು ಎರಡಾಗಿ ಒಡಲೊಂದು ತುಂಗೆಗೆ ಸಮವಿರಲೇ ಎರಡೂ ಕಡೆ, ಸಮವಿರಲೇ ಎರಡೂ ಕಡೆ, ನಿನ್ನ ಕಣ್ಣು ಸಮವಿರಲೇ ಎರಡೂ ಕಡೆ.
ಕ್ಯಾದಿಗಿ ನಗೆಯವಳು ನೀರಿಗೆ ಬಂದಾಳ, ಕ್ಯಾದಿಗಿ ನಗೆಯವಳು ನೀರಿಗೆ ಬಂದಾಳ, ನಗಿಬಾಡದಿರಲೆ ತಾಯೇ ಅವಳ, ನಗಿಬಾಡದಿರಲೆ ತಾಯೇ, ದಯವಿರಲೆ ಕೈ ಮುಗಿವೆ ತಾಯಿ ತುಂಗವ್ವಗೆ, ತಾಯಿ ತುಂಗವ್ವಗೆ, ಕೈಯ ಮುಗಿಯುವೆ ನಾ, ಕೈಯ ಮುಗಿಯುವೆ. ಥ್ಯಾಂಕ್ ಯು ತುಂಬ ಅದ್ಭುತವಾದ ಹಾಡು. ನಿಜಕ್ಕೂ ಹಾಡು ಮಾಡೋ ಕ್ವಾಲಿಟಿ ಕೆಲವೊಂದು ಹಾಡುಗಳಿಗೆ ಇರುತ್ತಂತಾರಲ್ಲ ಸರ್. ಕೊನೆಯದಾಗಿ ಯು ವಾಂಟ್ ಟು ಸೇ ಸಮಥಿಂಗ್? ಕಂಬಾರ ಅಕ್ಷರದಲ್ಲಿ ಕಾವ್ಯ ಇದೆ, ಕಾವ್ಯದಲ್ಲಿ ಗೇಯತೆ ಇದೆ, ಗೇಯತೆಯಲ್ಲಿ ಸಂಗೀತ ಇದೆ ಅಂತ ಈಗೆಲ್ಲ ನಾವು ಹೇಳಿದ್ವಿ. ಇದರ ಆಚೆಗೂ ಕೂಡ ಕಂಬಾರರ ಕಾವ್ಯವನ್ನು ನಾವು ಗ್ರಹಿಸಬೇಕಾಗಿದೆ. ಅವರ ನಾಟಕ, ಅವರ ಕಾವ್ಯ ಎರಡರಲ್ಲಿಯೂ ಅತ್ಯಂತ ಪ್ರಖರವಾಗಿ ಕಾಣುವಂಥ ಅಂಶ ಅಂತಂದರೆ ಸಾಮಾಜಿಕ ಸಮಾನತೆ. ಈಗ ನಾವೇನೀಗ ಹೇಳ್ತೀವಲ್ಲ, ಉಳುವವನೇ ಒಡೆಯ, ಭೂಮಿ ರೈತರಿಗೆ ಇರಬೇಕು, ಶ್ರಮಿಕ ಜೀವನಕ್ಕೆ ಬೆಲೆ ಇರಬೇಕು ಅಂಥೇಳಿ ಅದನ್ನು ಅವರ ಜಯಿಸಿದ ನಾಟಕ ಆಗಲಿ ಅಥವಾ ಜೋಕುಮಾರ ಸ್ವಾಮಿ ಆಗಲಿ, ಇಲ್ಲವೇ ಅವರ ಎಡಪಂಥೀಯ ಚಿಂತನೆಯ ಕಾವ್ಯಗಳಾದಂಥ ಈಗಾಗಲೇ ಪ್ರೊಫೆಸರ್ ಚಂಪಾ ಅವರು ಹೇಳಿದ ಹಾಗೆ ಮಾವೋತ್ಸೆ ತುಂಗನ ಮೇಲೆ ಬರೆದಂಥ ಒಂದು ಕವನ ಮರೆತೇನೆಂದರೆ ಮರೆಯಲಿ ಹೆಂಗೆ, ನಮ್ಮ ತಮ್ಮ ಶಿವಲಿಂಗ ಕೂಡ ಅದನ್ನು ಹಾಡ್ತಿದ್ದ. ಅಂದ್ರೆ ಹಳ್ಳಿಯಲ್ಲಿ ಅನೇಕ ಗಾಯಕರನ್ನ ಕವಿಗಳನ್ನು ಪ್ರಖರವಾಗಿ ಪರಿಣಮಿಸಿದಂಥ ಕವಿ ಕಂಬಾರವರು. ಅಲ್ಲಿ ಸಾಮಾಜಿಕ ಜವಾಬ್ದಾರಿ ಅಷ್ಟಿದೆ. ರೈತನ ಬವಣೆಗಳನ್ನು, ಕಾರ್ಮಿಕರ ಬೆವರನ್ನು ಅವರು ಬಹಳ ಬೆಲೆಯೊತ್ತಾಗಿ ನೋಡ್ತಾರೆ. ಅದನ್ನು ಆ ಅಂಶಗಳು ಅವರ ಇಡೀ ಸಾಹಿತ್ಯದಲ್ಲಿ ಒಟ್ಟಾರೆಯಾಗಿ ಬರೋದ್ರಿಂದ ಕಂಬಾರವರು ನಮಗೆ ಅನನ್ಯರಾಗಿ ಗೋಚರಿಸ್ತಾರೆ. ಎಸ್ ಚಂಪಾ ಸರ್, ಕೊನೆ ಮಾತು ನಿಮ್ಮದು. ಅವರು ಎಡಪಂಥೀಯ ಅಂತ ಹೇಳಿದ್ರಲ್ಲ, ನಾನು ಆ ಮಾತನ್ನು ಒಪ್ಪೋದಲ್ಲ. ಅವರ ಬದುಕಿನ ಬೇರೆ ಬೇರೆ ಆಯಾಮಗಳನ್ನು ನೋಡಿದರೆ ಅವರು ಸ್ವಲ್ಪ ವ್ಯವಸ್ಥೆಯ ಪರವಾಗಿ ಪ್ರೋ ಎಸ್ಟಾಬ್ಲಿಷ್ಮೆಂಟ್, ಯಾವುದೇ ಪಕ್ಷ ಇದ್ದರೂ ಸಹಿತ ಅದರ ಪರವಾಗಿ ಇರತಕ್ಕಂಥ ಅವರ ಬದುಕು, ಅದರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ, ಮೌಲ್ಯ ನಿರ್ಣಯ ಮಾಡಲಿಕ್ಕೆ ಇದು ಟೈಮ್ ಅಲ್ಲ. ಅಲ್ಲ, ಕಾವ್ಯ ಮಹೋತ್ಸೆ ತುಂಗಂದು ಎಡಪಂಥೀಯ ವಿಚಾರಗಳ ಬಗ್ಗೆ ಅವರು ಬರೆದಂಥ ಒಂದು ಉತ್ತಮ ಕವಿತೆ. ಅದರಲ್ಲಿ ಅವರು ಎಡಪಂಥೀಯ ಅಲ್ಲ, ಆದರೆ ಅದರಲ್ಲಿ ಅವರು ಎಡಪಂಥೀಯ ವಿಚಾರಗಳನ್ನು ತಮ್ಮ ಕಾವ್ಯದಲ್ಲಿ, ನಾಟಕದಲ್ಲಿ ಬಿಂಬಿಸರ ಅನ್ನೋದು ಮಾತ್ರ ಸತ್ಯ. ಅವರ ವೈಯಕ್ತಿಕ ನಿಲುವು ಅದೇ ಇರಬಹುದು ಅಂತ ನಾನು ಕೃತಿಯನ್ನು ನಂಬು ಕೃತಿಕಾರನ ನಂಬೇಡ ಅಂತ ಹೇಳ್ತಾರಲ್ಲ, ಅದು ನೆನಪು ಬರ್ತಾ ಇದೆ ನನಗೆ. ಏನಿವೆ ನಮಗೆ ನಿಜಕ್ಕೂ ಹೆಮ್ಮೆ ಮೂಡಿಸಿದಂಥ ಗಳಿಗೆ ಇದು. ಕನ್ನಡಕ್ಕೆ ಕಂಬಾರಗೆ ಅನ್ನೋದಕ್ಕಿಂತ ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಈ ಎಲ್ಲ ಹೆಮ್ಮೆಯ ವಿಷಯ. 7 ನಾವು ಯಾವಾಗಲೂ ಅನ್ಕೋತಿದ್ದೆ ಸಪ್ತರತ್ನಗಳು 7 ಸ್ವರಗಳು ಅಂತ. ಇವಾಗ 8ನೇ ಸುರ್ ಅಷ್ಟರತ್ನ ಅಲ್ಲ, ಇಟ್ಸ್ ಕಂಪ್ಲೀಟೆಡ್ ಅನ್ ಆಕ್ಟೇವ್ ಇನ್ ಮ್ಯೂಸಿಕ್. ಹೌದಾ? ಸಾರೆಗಮಪದ ನಿಸಾ ಕಂಪ್ಲೀಟ್ ಆಯ್ತು ಅಂತ ಅನಿಸ್ತು. ಅಷ್ಟು ಸಂತೋಷ ಆಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಮನು ಸರ್, ಥ್ಯಾಂಕ್ಸ್ ಅಲಾಟ್ ನಿಮಗೂ ಕೂಡ ಧನ್ಯವಾದ. ಚಂಪಾ ಸರ್, ಧನ್ಯವಾದ ನಿಮಗೂ ಕೂಡ. ಸೊ ಇದು ಕಂಬಾರರ ಕುರಿತಾಗಿ ಈಗಾಗಲೇ ಮಾತಾಡಿರುವ ಕಂಬಾರರಿಗೆ ಅನ್ನೋದು ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅದು ಕಂಬಾರರ ಮೂಲಕ ಬಂದಿರೋದು ನಿಜಕ್ಕೂ ಖುಷಿ ವಿಚಾರ. ಯಾಕೆಂದರೆ ಕಂಬಾರ್ ಹಲವು ದೃಷ್ಟಿಗಳಿಂದ ತುಂಬ ಮಹತ್ವದ ಬರಹಗಾರ. ಅವರ ಗೇಯತೆ, ಅವರ ಕಾವ್ಯತ್ವದ ಗುಣ ಎಲ್ಲರನ್ನೂ ಹಾಂಟ್ ಮಾಡುವಂಥದ್ದು. ಅದು ಹೀಗೆ ಮುಂದುವರಲಿ. ಕನ್ನಡಕ್ಕೆ ಏನು ಹೆಮ್ಮೆ ನೀಡಿರುವಂಥ ತಂದಿರುವಂಥ ಕಂಬಾರ್ಗೆ ಅಭಿನಂದನೆ ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.